ರಾಮಾಯಣದಲ್ಲಿ ಗೌತಮ ಬುದ್ಧನ ಉಲ್ಲೇಖ ಇದೆಯಾ? ಶ್ರೀರಾಮನೇ ಬುದ್ಧ ಎಂದು ಸಂಬೋಧಿಸಿದ್ದು ನಿಜಾನ? ಹಾಗಾದ್ರೆ ಮಹಾಭಾರತದಲ್ಲಿ ಬುದ್ಧನ ವಿವರಣೆ ಯಾಕಿಲ್ಲ? ಬುದ್ಧ ಹಿಂದೂ ಧರ್ಮದವನೇ ಅಂತ ಬಿಂಬಿಸ್ತಾ ಇರೋದಾದ್ರೂ ಯಾಕೆ? ವೀಕ್ಷಕರೇ ನಮಸ್ಕಾರ, ನಾನು ಕಾವ್ಯ ಆಚಾರ್. ಭಗವಾನ್ ಬುದ್ಧನ ಮೂರ್ತಿಯನ್ನ ಅಯೋಧ್ಯೆ ರಾಮಚಂದ್ರ ಪ್ರಭುವಿನ ಪ್ರಭಾವಳಿಯಲ್ಲಿ ಕೆತ್ತಿರುವ ಸಂಗತಿ ಬಗ್ಗೆ ಚರ್ಚೆ ನಡೆಯುತ್ತಿರುವುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಚರ್ಚೆ ಕೂಡ ಶುರುವಾಗಿದೆ. ಅದುವೇ ವಾಲ್ಮೀಕಿ ಬರೆದ ರಾಮಾಯಣದಲ್ಲೇ ಬುದ್ಧನ ಉಲ್ಲೇಖವಿದೆ. ಖುದ್ದು ಶ್ರೀರಾಮಚಂದ್ರ ಪ್ರಭುವೇ ಬುದ್ಧ ಎಂಬ ಶಬ್ದವನ್ನ ಸಂಬೋಧಿಸಿದ್ದಾನೆಂಬ ಚರ್ಚೆ ಕೂಡ ನಡೆಯುತ್ತಿದೆ. ಹಾಗಾದ್ರೆ ರಾಮಾಯಣದಲ್ಲೇ ಬುದ್ಧನ ಉಲ್ಲೇಖ ಇರುವುದು ನಿಜಾನ? ಬುದ್ಧ ಧರ್ಮವನ್ನ ಹಿಂದೂ ಧರ್ಮದ ಭಾಗವೆಂದು ಬಿಂಬಿಸುವ ಪ್ರಯತ್ನವನ್ನ ಮಾಡ್ತಾ ಇರುವುದಾದ್ರೂ ಯಾಕೆ? ಈ ಬಗ್ಗೆ ತಿಳಿಯೋಕ್ಕೂ ಮುನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ವಾಲ್ಮೀಕಿ ರಾಮಾಯಣದಲ್ಲಿ ಬುದ್ಧ ಎನ್ನುವ ಶಬ್ದವನ್ನ ಸಾಕ್ಷಾತ್ ಶ್ರೀರಾಮನೇ ಬಳಸಿದ್ದಾನೆ ಎಂದು ಹೇಳಲಾಗ್ತದೆ. ಈ ಶಬ್ದವನ್ನ ಶ್ರೀರಾಮ ಯಾವಾಗ ಬಳಸಿದ್ದ ಎನ್ನುವ ವಿವರಣೆ ನಿಜಕ್ಕೂ ಕೂಡ ರೋಚಕವಾಗಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ ಪಿತೃವಾಕ್ಯ ಪರಿಪಾಲಿತನಾದ ಶ್ರೀರಾಮ ಪತ್ನಿ ಜೊತೆ ವನವಾಸಕ್ಕೆ ಹೋಗಬೇಕಾದ ಸಂದರ್ಭ ಎದುರಾಗುತ್ತೆ. ಆದ್ರೆ ಆ ಸಮಯದಲ್ಲಿ ಕಾಡಿಗೆ ಹೊರಡಲು ಸಿದ್ಧನಾಗಿದ್ದ ಶ್ರೀರಾಮನನ್ನ ಜಾಬಾಲಿ ಎಂಬ ಬ್ರಾಹ್ಮಣ ತಡೆಯುತ್ತಾನೆ. ಅಲ್ಲದೆ ತಂದೆಯ ಮಾತು ಕೇಳಲೇಬೇಕು ಎನ್ನುವ ಅವಶ್ಯಕತೆ ಇಲ್ಲ, ಮರಳಿ ಅಯೋಧ್ಯೆಗೆ ಬಂದು ರಾಜ ಸುಖವನ್ನ ಅನುಭವಿಸು ಎಂದು ಶ್ರೀರಾಮನಿಗೆ ಆ ಜಾಬಾಲಿ ಹೇಳುತ್ತಾನೆ. ಬ್ರಾಹ್ಮಣನ ಆ ಮಾತು ಕೇಳಿದ ಶ್ರೀರಾಮ ಬುದ್ಧ್ಯ ನೈವಂ ವೇದಯ ಚರಿತಂ ಸುನಾಸ್ತಿಕಂ ಧರ್ಮ ಪಥಾದ ಪೇತಂ ಎಂದು ಹೇಳುತ್ತಾನೆ. ಇದರ ಅರ್ಥ ನಿನ್ನ ಬುದ್ಧಿವಂತಿಕೆ ತಪ್ಪು ದಾರಿಗೆ ಎಳೆಯುವಂತಹದ್ದು, ಸತ್ಯ ಮಾರ್ಗದಿಂದ ಪತಿತನಾದ ಪ್ರಖರ ನಿರೀಶ್ವರವಾದಿ ನೀನು ಎಂದು ಅವನನ್ನ ಹೇಗಳೆಯುತ್ತಾನೆ. ಇನ್ನು ಈ ವಿವರಣೆ ಇರುವುದು ಕೂಡ ವಾಲ್ಮೀಕಿ ರಾಮಾಯಣದ 2ನೇ ಅಧ್ಯಾಯದ 109ನೇ ಪುಟದಲ್ಲಿನ 33ನೇ ಶ್ಲೋಕದಲ್ಲಿ. ಕೇವಲ ಎಷ್ಟು ಮಾತ್ರವಲ್ಲ, ಯಥಾಹಿ ಚೋರಃ ಸಥಾಹಿ ಬುದ್ಧ ತಥಾಗತಂ ನಾಸ್ತಿಕ ಮಾತ್ರ ವೇದಿ ತಸ್ಮಾಥಿಂ ಯಹ ಶಂಖ್ಯಥಂ ಪ್ರಜಾನಂ ನನಾಸ್ತಿ ಕೇನಾಭಿಮುಖೋ ಬುಧಃ ಸ್ಯಾತ್. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಬರೀ ಬುದ್ಧಿವಂತರಾದವರನ್ನ ಕಳ್ಳರನ್ನ ಶಿಕ್ಷಿಸಿದ ಹಾಗೆ ಶಿಕ್ಷಿಸಬೇಕು. ಯಾಕಂದ್ರೆ ಬರೀ ಬುದ್ಧಿವಂತರು ನಿರೀಶ್ವರವಾದಿಗಳಿದ್ದಂತೆ. ಆದ್ದರಿಂದ ಅವರು ಅತ್ಯಂತ ಸಂಶಯಾಸ್ಪದರು ಆಗಿದ್ದು ಜನಸಾಮಾನ್ಯರ ಒಳಿತಿಗಾಗಿ ಅವರನ್ನ ಶಿಕ್ಷಿಸಬೇಕು. ಯಾವುದೇ ಪರಿಸ್ಥಿತಿಯಲ್ಲೇ ಜಾಣನೊಬ್ಬ ನಿರೀಶ್ವರವಾದಿಯೊಂದಿಗೆ ಸೇರಿಕೊಳ್ಳಬಾರದು ಎನ್ನುತ್ತಾನೆ. ಇನ್ನು ಈ ವಿವರಣೆ ಇರುವುದು ಕೂಡ ಅದೇ ವಾಲ್ಮೀಕಿ ರಾಮಾಯಣದ 2ನೇ ಅಧ್ಯಾಯದ 109ನೇ ಪುಟದಲ್ಲಿರುವ 34ನೇ ಶ್ಲೋಕದಲ್ಲಿ. ಇದಿಷ್ಟೇ ಸಂದರ್ಭದಲ್ಲಿ ಬುದ್ಧ ಎಂಬ ಪದವನ್ನ ಶ್ರೀರಾಮ ರಾಮಾಯಣದಲ್ಲಿ ಬಳಸಿರೋದು. ಆದರೆ ಈ ಪದದ ಬಳಕೆಗೂ ಗೌತಮ ಬುದ್ಧನಿಗೂ ಯಾವುದೇ ಸಂಬಂಧವಿಲ್ಲ ಎನ್ನುವುದು ಸ್ಪಷ್ಟವಾದಂತಹ ಸಂಗತಿ. ಕೇವಲ ರಾಮಾಯಣದಲ್ಲಿ ಮಾತ್ರವಲ್ಲ, ಮಹಾಭಾರತದಲ್ಲೂ ಬುದ್ಧನ ವಿವರಣೆ ಎಲ್ಲೂ ಕೂಡ ಇಲ್ಲ. ವಿಷ್ಣುವಿನ ಹಯಗ್ರೀವ, ಪರಶುರಾಮ, ರಾಮ, ವರಾಹ ಹಾಗೂ ಕಲ್ಕಿ ಈ ಅವತಾರಗಳ ಉಲ್ಲೇಖವಿದೆ. ಆದರೆ ಬುದ್ಧನ ಅವತಾರದ ಪ್ರಸ್ತಾಪ ಮಹಾಭಾರತದಲ್ಲಾಗಲಿ ಭಗವದ್ಗೀತೆಯಲ್ಲಾಗಲಿ ಎಲ್ಲೂ ಕೂಡ ಇಲ್ಲ. ಇದರ ನಡುವೆಯೂ 12ನೇ ಶತಮಾನದಲ್ಲಿ ಕವಿ ಜಯದೇವ ತನ್ನ ಒಂದು ಅಷ್ಟಪದಿಯ ಮೂಲಕ ಬುದ್ಧ ವಿಷ್ಣುವಿನ ಅವತಾರವಾಗಿದ್ದ ಎಂಬುದನ್ನು ಪುನರುಚ್ಚರಿಸುತ್ತಾನೆ. ನಿಂದಿಸಿ ಯಜ್ಞ ವಿಧೀರಹದಿ ಶ್ರುತಿಜಾತ ಸದಯ ಹೃದಯ ದರ್ಶಿತ ಪಶುಘಾತಂ ಕೇಶವ ಧೃತ ಬುದ್ಧ ಶರೀರ ಜಯ ಜಗದೀಶ ಹರೇ ಎಂದು ಬರೆಯುತ್ತಾನೆ. ಅಂದ್ರೆ ಯಜ್ಞಗಳಲ್ಲೇ ಆಗುತ್ತಿದ್ದ ಪ್ರಾಣಿ ವಧೆಯನ್ನ ನಿಂದಿಸಿ ಸರ್ಹೃದಯನಾಗಿ ವಿಷ್ಣು ಬುದ್ಧನ ಅವತಾರವನ್ನ ಹೊಂದಿದ ಎನ್ನುತ್ತಾನೆ ಕವಿ ಜಯದೇವ. ಆದರೆ ಇಂತಹ ಉಲ್ಲೇಖಗಳಿಗೆ ವಿರೋಧ ಕೂಡ 12ನೇ ಶತಮಾನದಲ್ಲೇ ಕೇಳಿಸುತ್ತದೆ. ಬಹುಶಃ
ಜಯದೇವ ವಿಷ್ಣು ಪುರಾಣವನ್ನ ಓದಿಲ್ಲ. ಯಾಕಂದ್ರೆ ಜಯದೇವ ಹೇಳುವಂತಹ ಕಾರಣಕ್ಕೂ ವಿಷ್ಣು ಪುರಾಣ ಹೇಳುವ ಕಾರಣಕ್ಕೂ ಅಜಗಜಾಂತರ ವ್ಯತ್ಯಾಸ ಮಾತ್ರವಲ್ಲ, ವಿರೋಧಾಭಾಸವೂ ಕೂಡ ಇದೆ ಎಂಬ ಟೀಕೆಗಳು ಅಂದೂ ಕೂಡ ಕೇಳಿಸಿದ್ವು. ಅಲ್ಲದೆ ಯಾಗ ಯಜ್ಞಗಳಲ್ಲಿ ಪ್ರಾಣಿವಧೆ ಆಗ್ತಾ ಇತ್ತು ಎನ್ನುವುದನ್ನ ಕವಿ ಜಯದೇವ ಕೂಡ ಒಪ್ಪಿಕೊಂಡಿದ್ದ. ಹೀಗೆ ಪುರಾಣ ಮಾತ್ರವಲ್ಲ, ಚರಿತ್ರೆಯಲ್ಲೂ ಬುದ್ಧನ ಅವತಾರಕ್ಕೂ ವಿಷ್ಣುವಿಗೂ ಸಂಬಂಧವೇ ಇಲ್ಲ ಎನ್ನುವುದಕ್ಕೆ ಹಲವು ನಿದರ್ಶನಗಳು ಸಿಗುತ್ತವೆ. ಆದರೂ ಇಂದು ಬುದ್ಧ ಹಿಂದೂ ಧರ್ಮದ ಭಾಗ ಎಂದು ಹೇಳುವ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಅದಕ್ಕೆ ಸಾಕ್ಷಿಯೇ ಅಯೋಧ್ಯೆ ಶ್ರೀರಾಮನ ಮೂರ್ತಿಯಲ್ಲೇ ಬುದ್ಧನ ಕೆತ್ತನೆ ಮಾಡಿರೋದು. ಹಾಗಾದ್ರೆ ಜಗತ್ತಿಗೆ ಶಾಂತಿಯನ್ನ ಬೋಧಿಸಿದ ಬುದ್ಧನನ್ನ ರಾಮನ ವಿಗ್ರಹದಲ್ಲಿ ಕೆತ್ತನೆ ಮಾಡಲು ಅಸಲಿ ಕಾರಣವೇನು? ಬುದ್ಧ ವಿಷ್ಣುವಿನ ಅವತಾರವೇ ಆಗಿದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ರವರೇಕೆ ಬುದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ರು? ಈ ರೋಚಕ ಪ್ರಶ್ನೆಗಳಿಗೆ ಕಂಪ್ಲೀಟ್ ಉತ್ತರ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಈ ಸ್ಟೋರಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ.